ಬಸವೇಶ್ವರ ಭವ್ಯ ಪುತ್ಥಳಿ ಪ್ರತಿಷ್ಠಾಪನೆಗೆ ಸಿದ್ಧ ದಶಕಗಳ ಕಾಲದ ಸಂಕಲ್ಪದ ಫಲವಾಗಿದೆ ಎಂದು ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು. ಸಮಾನತೆಯ ಹರಿಕಾರ, ಭಕ್ತಿಯ ಭಂಡಾರಿ ಬಸವಣ್ಣನವರ ತತ್ವ ಆದರ್ಶವನ್ನು ಸಾರುವ ನಿಟ್ಟಿನಲ್ಲಿ ಬಂಗಾರಪೇಟೆ ನಗರದಲ್ಲಿ ನೂತನವಾಗಿ ಇದು ಕೇವಲ ಒಂದು ಮೂರ್ತಿಯ ಪ್ರತಿಷ್ಠಾಪನೆಯಲ್ಲ, ಬದಲಿಗೆ ಸಮುದಾಯದ ದಶಕಗಳ ಕಾಲದ ಸಂಕಲ್ಪದ ಫಲವಾಗಿದೆ ಎಂದು ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಿಳಿಸಿದರು. ನಗರದ ಬಸವೇಶ್ವರ ವೃತ್ತದಲ್ಲಿ ವೀರಶೈವ ಮಂಡಳಿ, ವೀರಶೈವ ಪ್ರಗತಿಶೀಲ ಯುವಕ ಸಂಘ, ಅಕ್ಕನ ಬಳಗ ಸಹಯೋಗದಲ್ಲಿ ಸೋಮವಾರ ಆಯೋಜಿಸಿದ ಅಶ್ವಾರೂಢ ಬಸವೇಶ್ವರ ಕಂಚಿನ ಪುತ್ಥಳಿ ಪ್ರತಿಷ್ಠಾಪನೆ ಮತ್ತು ಬಸವೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕಳೆದ 4 ವರ್ಷಗಳಿಂದ ಈ ಪುತ್ಥಳಿ ನಿರ್ಮಾಣಕ್ಕಾಗಿ ವೀರಶೈವ ಲಿಂಗಾಯತ ಸಮುದಾಯ ಹಿರಿಯರು ಹಾಗೂ ಯುವಕರು ನಿರಂತರವಾಗಿ ಶ್ರಮಿಸಿದ್ದಾರೆ. ತಡವಾದರೂ ಲೇಟೆಸ್ಟ್ ಆಗಿ ಎಂಬಂತೆ ಅತ್ಯಂತ ಕಲಾತ್ಮಕವಾಗಿ ಮೂಡಿಬಂದಿರುವ ಈ ಪ್ರತಿಭೆಯು ಬಂಗಾರಪೇಟೆ ನಗರ ಸೌಂದರ್ಯಕ್ಕೆ ಹೊಸ ಕಳೆಯನ್ನು ನೀಡಿದ್ದು, ಮುಂಬರುವ ಮೇ 23ರಂದು ನಾಡಿನ ಪ್ರಸಿದ್ಧ ಮಠಾಧೀಶರಾದ ಸಿದ್ಧಗಂಗಾ ಮತ್ತು ಸುತ್ತೂರು ಪರಮಪೂಜ್ಯ ದಿವ್ಯ ಸಾನ್ನಿಧ್ಯದಲ್ಲಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ವರದಿ ಜಯಂತ್ ಕುಮಾರ್ ಯಾದವ್. ಸಂದರ್ಭದಲ್ಲಿ ಬಸವೇಶ್ವರ ಜಯಂತಿ ಎಂದು ನಮ್ಮ ಮಟ್ಟಿಗೆ ಆಸೀನರಾಗಿರ್ತಕ್ಕಂಥ ನಾಗಲಾಪುರವರದ ಸ್ವಾಮೀಜಿಗಳು, ತೇಜಸ್ವಿ ಸ್ವಾಮೀಜಿಗಳ ಪಾದಾರವಂದನೆಗಳಿಗೆ ನಮಸ್ಕರಿಸಿದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಿಕಟಪೂರ್ವಕ ವೀರಶೈವ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ತಂದೆ ಸಮಾನರಾದಂಥ ಸದಾಶಿವಯ್ಯ ಸಾಹೇಬರವರೇ, ಈ ಬಸವೇಶ್ವರ ಜಯಂತಿಯಲ್ಲಿ ಬಹಳ ಸಂತೋಷವಾಗಿ ಭಾಗವಹಿಸಿದ್ದೇನೆ. ಏನಪ್ಪ ಕಾರಣ ಅಂದರೆ, ನಮ್ಮ 25 ವರ್ಷಗಳ ಕನಸು ಇವತ್ತು ನನಸಾಗಿದೆ. ನಾವೆಲ್ಲ ಕೂಡ ಬಹಳಷ್ಟು ಸರಿ ಈ ಪುಣ್ಯಾತ್ಮನ ಒಂದು ಪುತ್ಥಳಿಯನ್ನು ಇಲ್ಲಿ ಮಾಡಬೇಕು ಅಂದಾಗ ಅನೇಕ ಅಡಚಣೆಗಳು ಬಂದವು, ಬಹಳಷ್ಟು ತೊಂದರೆಗಳಾದವು. ಅವತ್ತು ಕೂಡ ನನ್ನ ಸಮುದಾಯದ ಒಟ್ಟಿಗೆ ನಿಂತು ಇಬ್ಬರನ್ನು ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡಿದೆ. ಯಾಕೋ ಕಾಲ ಕೂಡಿ ಬರಲಿಲ್ಲ. ಇತ್ತೀಚೆಗೆ ಒಂದು ಸೇರಬೇಕಾದಾಗ ಯಾವುದಕ್ಕೂ ಬಂದರು. ನಾನು ಹೇಳಿದೆ ಸಮುದಾಯ ಮುಖಂಡರಿಗೆ, ಬಸವೇಶ್ವರ ನಿಮ್ಮ ಆಸ್ತಿನ ನಿಮ್ಮ ಒಬ್ಬ ಜಾತಿಗೆ ಬರ್ಕಟ್ಟಿದ್ದಾರೆ ಬಸವೇಶ್ವರನ. ಹಾಗಾಗಿ ನೀವೇನಾದರೂ ಬಸವೇಶ್ವರ ಪುತ್ಥಳಿಯನ್ನು ಮಾಡಲಿಲ್ಲ ಅಂದರೆ ನಾನು ಮಾಡಿ ತೋರಿಸ್ತೇನೆ ಅನ್ನೋ ಮಾತನ್ನು ಹೇಳಿದೆ. ಅವಾಗ ಅವ್ರಿಗೆ ಗೊತ್ತು ಎಸ್.ಎನ್. ಅಯ್ಯೋ ಈ ಮುನ್ಮಗ ಸರಿ ಇಲ್ಲ, ಮಾಡಿದ್ರು ಮಾಡ್ಬಿಡ್ತಾನೆ ಇವನು ಅಂತೇಳಿ ಅವಳ ಎಚ್ಚೆತ್ಕೊಂಡು ಇವತ್ತು ಆ ಮಹಾಸ್ವಾಮಿ ಬಂದು ಪ್ರವೇಶ ಮಾಡ್ತಾ ಇದ್ರೆ ನಿಜಕ್ಕೂ ಕೂಡ ಮನದಲ್ಲಿ ಎಲ್ಲೋ ಒಂಥರ ಪುಳುಕಿದಾಗುತ್ತೆ. ಯಾಕಂದ್ರೆ ಬಸವೇಶ್ವರರು ಕೇವಲ ಒಂದು ಸಮುದಾಯದಕ್ಕೆ ಸಹಾಯ ಮಾಡಿದ್ರಲ್ಲ, 800 ವರ್ಷಗಳ ಹಿಂದೆ ಕಾಯಕ ಯಾರು ಮಾಡ್ತಾರೋ ಅವ್ರಿಗೆ ಕೈಲಾಸ ಸಿಗುತ್ತೆ ಅಂತ ಹೇಳಿದ ಪುಣ್ಯಾತ್ಮ ಬಸವೇಶ್ವರರು. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡ ಸಂಗಮನಂದ ದಲ್ಲನಂತಯ್ಯ. ದಯ ಇಲ್ಲ ಅಂದ್ರೆ ಆ ಧರ್ಮ ಎಲ್ಲಿದೆ? ದಯ ಪ್ರೀತಿ ಇದ್ರೆ ಅಲ್ವಾ ಧರ್ಮ, ಪೂಜೆ ಪುರಸ್ಕಾರ ಎಲ್ಲ. ನಾವು ಪೂಜೆ ಮಾಡ್ತಾ ಇರೋದು ಇಂದ ಬೈತಾ ಇರೋದು, ಮುನ್ಮಣ್ಣಿನ ಆಚೆ ಹೋಗಿಲ್ಲ ಅಂತ. ಹಾಗೇನೆ ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಪುನಿಯಬೇಡ, ಅನ್ಯರಿಗೆ ಅಹಾಸ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಕೊಡಲತಕ್ಕಂತೆ ಅಲ್ವಾ? ಇನ್ನೊಬ್ಬರು ಏಳ್ಸೋದ್ರಿಂದ ನಮ್ಗೇನು ಬರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅವರು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮದ ತೊಲಿಯನಯ್ಯ. ನೀವು ನುಡಿಯಂತೆ ನಡ್ಕೊಂಡಿಲ್ಲ ಅಂದರೆ ಕೂಡಲ ಸಂಗಮ ದೇವರು ಹೆಂಗಪ್ಪ ನಿಮ್ಗೆ ಒಲಿತಾನೆ ಅನ್ನೋ ಮಾತುಗಳನ್ನು 800 ವರ್ಷಗಳ ಹಿಂದೆ ಈ ಮಹಾನುಭಾವ ನಮ್ಮೆಲ್ಲರೂ ಕೂಡ ಬುದ್ಧಿಯನ್ನು ಕಣ್ಣನ್ನು ತಿಳಿಸಿದರು.